ಕಲ್ಲಿಯ ಮೊರಾರ್ಜಿ ದೇಸಾಯಿ ವಸತಿ ವಿಜ್ಞಾನ ಕಾಲೇಜಿನಲ್ಲಿ ಶುಕ್ರವಾರದಂದು ಹದಿಹರೆಯದ ವಯಸ್ಸಿನಲ್ಲಿ ಆಗುವಂತಹ ಸಮಸ್ಯೆಗಳು ಹಾಗೂ ಅವುಗಳಿಂದ ಹೊರಬರಲು ಇರುವ ಮಾರ್ಗಸೂಚಿಗಳು ಎಂಬ ವಿಶಿಷ್ಟ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮನೋವಿಜ್ಞಾನ ತಜ್ಞ ಹಾಗೂ ಮಾನಸಿಕ ರೋಗ ಸಲಹೆಗಾರರಾದ ಶ್ರೀಮತಿ ಗಿರಿಜಾ ಹೆಗಡೆ ಅವರು ಹದಿಹರೆಯದವರಲ್ಲಿ ಆಗುವಂತಹ ಬದಲಾವಣೆಗಳು, ಮಾನಸಿಕ ಚಂಚಲತೆ, ಲೈಂಗಿಕ ಸೋಂಕುಗಳ ಹರಡುವಿಕೆ ಮತ್ತು ಅವುಗಳನ್ನು ನಿಯಂತ್ರಿಸಲು ವಹಿಸಬೇಕಾದ ಕ್ರಮಗಳ ಕುರಿತು ವಿಶೇಷವಾಗಿ ಉಪನ್ಯಾಸವನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹದಿಹರೆಯದ ಮಕ್ಕಳಲ್ಲಿ ಬೇಕಾದ ಮಾನಸಿಕ ಸ್ಥಿರತೆ, ಅನುಸರಿಸಬೇಕಾದ ಒಳ್ಳೆಯ ಆಹಾರ ಕ್ರಮ ಹಾಗೂ ದೈನಂದಿನ ಜೀವನದಲ್ಲಿ ಯೋಗ, ಧ್ಯಾನ ಮತ್ತು ವ್ಯಾಯಾಮಗಳ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳುವುದರ ಮೂಲಕ ಮನಸ್ಸಿನ ಚಂಚಲತೆಯನ್ನು ನಿಗ್ರಹಿಸಿಕೊಳ್ಳಬಹುದು ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳ ಹಾಗೂ ಉಪನ್ಯಾಸಕರ ರಕ್ತ ಪರೀಕ್ಷೆ ಮಾಡುವುದರ ಮೂಲಕ ಆರೋಗ್ಯ ತಪಾಸಣೆಯನ್ನು ಮಾಡಲಾಯಿತು. ಸೋಮವಾರದಂದು ಬಿಜೆಪಿಯ ಸದಸ್ಯತ್ವ ಅಭಿಯಾನವು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಬೂತ್ಗಳಲ್ಲಿ ಆರಂಭಗೊಂಡಿದ್ದು, ಕಾರ್ಯಕರ್ತರು ಸದಸ್ಯತ್ವ ನೋಂದಣಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ ಕರ್ಕಿ ತಿಳಿಸಿದ್ದಾರೆ. ನಮ್ಮ ಸಂಸದರು, ರಾಜ್ಯ ಉಪಾಧ್ಯಕ್ಷರು, ಶಾಸಕರು ಹಾಗೂ ಮಾಜಿ ಶಾಸಕರು, ವಿವಿಧ ಹಂತದ ಜನಪ್ರತಿನಿಧಿಗಳು ಕೂಡ ಮುತುವರ್ಜಿಯಿಂದ ಸದಸ್ಯತ್ವ ಅಭಿಯಾನದ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಈಗಾಗಲೇ ನಮ್ಮ ಪಕ್ಷದ ಪ್ರಮುಖರು ಶಕ್ತಿ ಕೇಂದ್ರದ ಹಂತದಲ್ಲಿ ಚಾಲನೆ ನೀಡಿದ್ದಾರೆ ಎಂದು ಎನ್ಎಸ್ ಹೆಗಡೆ ಕರ್ಕಿ ತಿಳಿಸಿದ್ದು, ಉಳಿದಂತೆ ಸಾರ್ವಜನಿಕರು ಸ್ವತಃ ತಾವೇ ಆನ್ಲೈನ್ ಫಾರಂ ತುಂಬಿ ಬಿಜೆಪಿ ಸದಸ್ಯತ್ವ ನೋಂದಣಿ ಮಾಡಿಕೊಂಡ ಉದಾಹರಣೆ ಸಹ ಇದೆ. ಬಿಜೆಪಿಯ ತತ್ವ ಹಾಗೂ ಸಿದ್ಧಾಂತ ಮೆಚ್ಚಿ ಹಾಗೂ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಜನಪರ ಅಭಿವೃದ್ಧಿ ಕೇಂದ್ರಿತ ಆಡಳಿತವನ್ನು ಮೆಚ್ಚಿ ಜನರು ತಾವೇ ಸ್ವತಃ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವ ಪಡೆಯುತ್ತಿರುವುದು ಕೂಡ ಕಂಡು ಬರುತ್ತಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಬಿಜೆಪಿ ಸದಸ್ಯತ್ವ ಪಡೆಯ ಬಯಸುವವರು 8800002024 ಈ ಸಂಖ್ಯೆಗೆ ಮಿಸ್ಡ್ ಕಾಲ್ ಮಾಡಿ ನಂತರ ನಮೋ ಆಪ್ ಬಳಸಿ ಅಥವಾ ಬಿಜೆಪಿ ಸದಸ್ಯತ್ವ ಪೋರ್ಟಲ್ನಿಂದ ಬರುವ ಎಸ್ಎಂಎಸ್ ಲಿಂಕ್ ಮೂಲಕ ತಮ್ಮ ಹೆಸರು, ವಿಳಾಸ, ವಿವರ ನೀಡಿ ಪ್ರಾಥಮಿಕ ಸದಸ್ಯತ್ವ ನೋಂದಣಿ ಮಾಡುವಂತೆ ಮನವಿ ಮಾಡಿದ್ದಾರೆ. ಅಂತೆಯೇ ಸೆಪ್ಟೆಂಬರ್ 25 ಜಿಲ್ಲಾದ್ಯಂತ ಮಹಾ ಸಂಪರ್ಕ ಅಭಿಯಾನವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಅವತ್ತು ಒಂದೇ ದಿನ ನಮ್ಮ ಎಲ್ಲ ಕಾರ್ಯಕರ್ತರು ಪೂರ್ಣ ಸಮಯವನ್ನು ಅಭಿಯಾನಕ್ಕೆ ಮೀಸಲಿಟ್ಟು ಹೆಚ್ಚು ಮನೆ, ಅಂಗಡಿ ಮುಂಗಟ್ಟುಗಳನ್ನು ಸಂಪರ್ಕ ಮಾಡಿ ನೋಂದಣಿ ಮಾಡಿಸಲಿದ್ದಾರೆ. ನಂತರವೂ ಅಭಿಯಾನವನ್ನು ಮುಂದುವರೆಸಿ ಬೂತ್ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ಸದಸ್ಯತ್ವ ನೋಂದಣಿಯಾಗುವಂತೆ ನಮ್ಮ ಜಿಲ್ಲಾ ಹಾಗೂ ಮಂಡಲಗಳ ಸದಸ್ಯತ್ವ ಅಭಿಯಾನದ ತಂಡ ಗಮನ ಹರಿಸುತ್ತಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಕರ್ಕಿ ತಿಳಿಸಿದ್ದಾರೆ. ಸಿದ್ದಾಪುರದ ರಂಗ ಸೌಗಂಧ ನಾಟಕ ತಂಡದ ವತಿಯಿಂದ ನಗರದ ಟಿಎಂಎಸ್ ಸಭಾಭವನದಲ್ಲಿ ಭಾನುವಾರ ರಾತ್ರಿ ನಡೆದ ರಕ್ತರಾತ್ರಿ ಪೌರಾಣಿಕ ನಾಟಕ ಪ್ರದರ್ಶನ ಪ್ರೇಕ್ಷಕರ ಮನ ತಟ್ಟಿತು. 2 ತಾಸುಗಳ ನಾಟಕ ಗದಾಯುದ್ಧ ಹಾಗೂ ನಂತರದ ಅಶ್ವತ್ಥಾಮನ ಕಥಾನಕ ಕೂಡ ಒಳಗೊಂಡು ಪೌರಾಣಿಕ ಪ್ರಸಂಗ ಲೋಕಕ್ಕೆ ಒಯ್ದಿತ್ತು. ಇನ್ನು ನಾಟಕ ಆರಂಭಕ್ಕೂ ಮುನ್ನ ನಗಾರಿ ಬಾರಿಸುವ ಮೂಲಕ ಚಾಲನೆ ನೀಡಿದ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ರಂಗ ನಿರ್ದೇಶಕ ಗಣಪತಿ ಹೆಗಡೆ ಅವರನ್ನು ಅಭಿನಂದಿಸಿ, ರಂಗ ಪ್ರಯೋಗ ನಡೆಸುವುದು ಸುಲಭವಲ್ಲ, ಅದರಲ್ಲೂ ಪೌರಾಣಿಕ ಆಖ್ಯಾನ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ರಂಗ ಸೌಗಂಧದ ಕಾರ್ಯ ದೊಡ್ಡದು ಎಂದರು. ಇನ್ನು ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಚಂದ್ರು ಉಡುಪಿ, ರಂಗಭೂಮಿಗೆ ಎಲ್ಲರ ಸಹಕಾರ ಅಗತ್ಯ ಎಂದರು. ಪತ್ರಕರ್ತ ರಾಘವೇಂದ್ರ ಬೆಟ್ಕೊಪ್ಪ ಮಾತನಾಡಿ, ಕೃಷಿಕರು, ಶಿಕ್ಷಕರು, ಹೋಟೆಲ್ ಉದ್ಯಮಿಗಳು, ವಿದ್ಯಾರ್ಥಿಗಳು, ಅರ್ಚಕರು ಸೇರಿದಂತೆ ಹವ್ಯಾಸಿ ಕಲಾವಿದರ ತಂಡ ಇದು. ರಂಗಕರ್ಮಿ ಗಣಪತಿ ಅವರಿಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ಬರಬೇಕು, ಆಗ ಆ ಪ್ರಶಸ್ತಿಗೂ ಇನ್ನಷ್ಟು ಗೌರವ ಎಂದರು. ನಂತರ ರಂಗ ನಿರ್ದೇಶಕ ಗಣಪತಿ ಹೆಗಡೆ ಹುಲಿಮನೆ ಮಾತನಾಡಿ, ಈ ನಾಟಕ ಸೆಪ್ಟೆಂಬರ್ 28 ಸಿದ್ದಾಪುರ ತಾಲೂಕಿನ ವಾಜಗತಿಯಲ್ಲಿ ಹಾಗೂ ಅಕ್ಟೋಬರ್ 2ರಂದು ಸಿದ್ದಾಪುರದ ಶಂಕರ ಮಠದಲ್ಲಿ ಪ್ರದರ್ಶನಕ್ಕೆ ದಿನ ನಿಗದಿಯಾಗಿದೆ. ಪ್ರಥಮವಾಗಿ ಪರದೆ ಬದಲಿಗೆ ಪ್ರಾಜೆಕ್ಟರ್ ಬಳಸಲಾಗಿದೆ ಎಂದರು. ಇನ್ನು ಸಭಾ ಕಾರ್ಯಕ್ರಮವನ್ನು ಪತ್ರಕರ್ತ ಕೃಷ್ಣಮೂರ್ತಿ ಕೆರೆಗೆದ್ದೆ ನಿರ್ವಹಿಸಿದರು. ಬಳಿಕ ಪ್ರದರ್ಶನ ಕಂಡ ನಾಟಕವನ್ನು ಕಂದಗಲ್ ಹನುಮಂತರಾಯ ರಚನೆ ಗಣಪತಿ ಹೆಗಡೆ ಹುಲಿಮನೆ ನಿರ್ದೇಶಿಸಿದ್ದರು. ರಾಜೇಂದ್ರ ಕೊಳಗಿ ಸಂಗೀತ ನಿರ್ದೇಶನ ಮಾಡಿದ್ದು, ಶ್ರೀಪಾದ್ ಹೆಗಡೆ ಕೋಡನಮನೆ ವಿನ್ಯಾಸ ಮಾಡಿದ್ದರು. ಅಂತೆಯೇ ಜಯರಾಮ್ ಭಟ್ ಹೆಗ್ಗಾರಳ್ಳಿ ಹಾರ್ಮೋನಿಯಂ, ಶಶಿಭೂಷಣ್ ಹೆಗಡೆ ತಂಗಾರ್ಮನೆ ಕ್ಯಾಶಿಯೋದಲ್ಲಿ, ಕೊಳಲಿನಲ್ಲಿ ಈಶ್ವರ್ ಶಾಸ್ತ್ರಿ, ತಬಲಾದಲ್ಲಿ ಸಂಜಯ್ ಭಟ್ ಬಿಳ್ಗಿ ಸಾಥ್ ನೀಡಿದರು. ಇನ್ನು ಪ್ರಸಾದನದಲ್ಲಿ ಪುರುಷೋತ್ತಮ್ ತಲವಾಟ ಸಹಕಾರ ನೀಡಿದ್ದರು. ಅಂತೆಯೇ ರಂಗಮಂಟಪದಲ್ಲಿ ಅಶ್ವತ್ಥಾಮನಾಗಿ ಗಣಪತಿ ಹೆಗಡೆ ಗುಂಜುಗೂಡ, ದುರ್ಯೋಧನನಾಗಿ ಶ್ರೀಪಾದ್ ಹೆಗಡೆ ಕೋಡನ್ಮನೆ, ಶಕುನಿಯಾಗಿ ನಾಗಪತಿ ಭಟ್ ವಡ್ಡಿನಗದ್ದೆ, ಕೃಷ್ಣನಾಗಿ ಪೂರ್ಣಚಂದ್ರ ಹುಲಿಮನೆ, ಅರ್ಜುನನಾಗಿ ಕುಮಾರ ಶಮಂತ್ ಹೆಗಡೆ ಶಿರಳಗಿ, ಧರ್ಮರಾಯನಾಗಿ ರಾಮ ಅಂಕೋಲೆಕರ್, ಕರ್ಣನಾಗಿ ರಮೇಶ್ ಭಟ್ ಲಕ್ಕಿಜಡ್ಡಿ, ಭೀಮನಾಗಿ ಕುಮಾರ್ ಅಜಿತ್ ಭಟ್ ಹೆಗ್ಗಾರಳ್ಳಿ, ದ್ರೌಪದಿಯಾಗಿ ಶುಭಾ ರಮೇಶ್ ಲಕ್ಕಿಜಡ್ಡಿ, ಉತ್ತರೆಯಾಗಿ ಪ್ರವೀಣ ಹೆಗಡೆ ಗುಂಜುಗೌಡ, ಭಾನುಮತಿಯಾಗಿ ಜಯಶ್ರೀ ಹೆಗಡೆ ಹುಲಿಮನೆ ಕಾಣಿಸಿಕೊಂಡು ಈ ಪಾತ್ರಕ್ಕೆ ಜೀವ ತುಂಬಿದರು.
ಇನ್ನು ಕಿಕ್ಕಿರಿದು ತುಂಬಿದ್ದ ಇಲ್ಲಿನ ಟಿಎಂಎಸ್ ಸಭಾಂಗಣದಲ್ಲಿ ಪ್ರದರ್ಶನ ಕಂಡ ರಕ್ತರಾತ್ರಿ ನಾಟಕ ಕೊನೆ ಕ್ಷಣದ ತನಕ ಪ್ರೇಕ್ಷಕರನ್ನು ಸೆಳೆಯುವಲ್ಲಿ ಯಶಸ್ಸು ಪಡೆಯಿತು. ಭಾವಪೂರ್ಣ ಕಲಾತ್ಮಕ ಪ್ರಯೋಗದ ಜೊತೆ ಭಾಷೆಯ ಬಳಕೆ, ರಂಗತಂತ್ರಗಳು, ಪರದೆ ಬದಲಿಗೆ ಪ್ರೊಜೆಕ್ಟರ್ ಬಳಸಿದ್ದು ಹೆಚ್ಚು ಮೆರುಗು ತಂದಿತು. ಮೊದಲ ಪ್ರಯೋಗವೇ ಪ್ರೇಕ್ಷಕರನ್ನು ಸೆಳೆದಿರುವುದು ಯಶಸ್ಸಿನ ಪ್ರಯೋಗ ಸಾಗುತ್ತದೆ ಎಂಬುದಕ್ಕೆ ಸಾಕ್ಷಿಯಾಯಿತು. ಭೀಮ ದ್ರೌಪದಿಯರು ನಿಮಿತ್ತ ಮಾತ್ರವೇ. ಧರ್ಮದ ಕುಟಿಲ ನೀತಿಯನ್ನು ಸಿರಿಸುತ್ತ ಝಲಕ ಮುಚ್ಚಿ ಕೂಡಲ ಕೊಳಕು ಕೊಚ್ಚಿ ಹರಿಯುತ್ತಿದೆ ಮಹಾ ವಿಪ್ಲವದ ರಕ್ತರಣದ. ಭಾಷೆಗಳಲ್ಲಿ ಮುಖ್ಯವೂ ಮಧುರವೂ ದಿವ್ಯವೂ ಆಗಿರುವುದು ಸಂಸ್ಕೃತ ಭಾಷೆಯಾಗಿದೆ. ಸಂಸ್ಕೃತವು ದೇವ ಭಾಷೆಯಷ್ಟೇ ಅಲ್ಲ, ಎಲ್ಲಾ ಭಾಷೆಗಳಿಗೂ ತಾಯಿಯಾಗಿದೆ. ಸಂಸ್ಕೃತವು ತನ್ನ ಶಬ್ದಗಳನ್ನು ಎಲ್ಲಾ ಭಾಷೆಗಳಲ್ಲಿ ಇರಿಸಿಕೊಂಡು ಮಾತ್ರ ಸದೃಶವಾಗಿದೆ ಎಂದು ಶ್ರೀಮಾತಾ ಸಂಸ್ಕೃತ ಕಾಲೇಜು ಉಮ್ಮಚ್ಚಿಗೆಯ ವಿಶ್ರಾಂತ ಪ್ರಾಚಾರ್ಯರಾದ ವಿದ್ವಾನ್ ರಾಮಚಂದ್ರ ಭಟ್ ತಿಳಿಸಿದರು. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಹಾಗೂ ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ ಮತ್ತು ಪ್ರೋಗ್ರೆಸಿವ್ ಎಜುಕೇಶನ್ ಸೊಸೈಟಿ ಶಿರಸಿ ಹಾಗೂ ಪ್ರೋಗ್ರೆಸಿವ್ ಸಂಸ್ಕೃತ ಪಾಠಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶಿಷ್ಟ ಕಾರ್ಯಕ್ರಮವಾದ ಅಸ್ಮಾಕಂ ಸಂಸ್ಕೃತಂ ಎನ್ನುವ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಪ್ರೋಗ್ರೆಸಿವ್ ಎಜುಕೇಶನ್ ಸೊಸೈಟಿಯ ಗೌರವ ಕಾರ್ಯದರ್ಶಿ ಪರಮಾನಂದ್ ಹೆಗಡೆ, ಸಂಸ್ಕೃತವು ಎಲ್ಲರನ್ನೂ ತಲುಪಬೇಕು, ಅದಕ್ಕಾಗಿ ಸಂಸ್ಕೃತವನ್ನು ನಾವು ಉಳಿಸಿಕೊಳ್ಳಬೇಕು, ಅದಕ್ಕೋಸ್ಕರ ಸಂಸ್ಕೃತವು ಶಾಲಾ ಕಾಲೇಜುಗಳಲ್ಲಿ ಅಲ್ಲದೆಯೇ ಸಾಮಾಜಿಕ ಪ್ರದೇಶದಲ್ಲೂ ಕಲಿಸಬೇಕು, ಅದರಲ್ಲಿರುವ ಅಪಾರವಾದ ಜ್ಞಾನವು ಸಮಾಜಕ್ಕೆ ತಲುಪಬೇಕು ಎಂದರು. ನಂತರ ಪ್ರೌಢಶಾಲಾ ವಿಭಾಗದ ಹಿರಿಯ ಶಿಕ್ಷಕ ದಿನೇಶ್ ನೇತ್ರಕರ್ ಮಾತನಾಡಿ, ಯುರೋಪಿಯನ್ ಭಾಷೆಗಳ ಪದಗಳು ಸಂಸ್ಕೃತ ಭಾಷೆಯ ಪದಗಳಿಗೆ ಸಂಬಂಧವನ್ನು ಹೊಂದಿವೆ. ಸಂಸ್ಕೃತವು ಅತಿ ಪ್ರಾಚೀನವೂ ಮತ್ತು ಸಮೃದ್ಧವಾದ ಭಾಷೆಯಾಗಿದೆ ಎಂದರು. ನಂತರ ಪ್ರೋಗ್ರೆಸಿವ್ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ಪ್ರಮೋದ್ ಶೆಣ್ವಿ ಅವರು ಸಂಸ್ಕೃತದ ಕೊಡುಗೆಗಳನ್ನು ವಿವರಿಸಿದ್ದರು. ಇನ್ನು ಪ್ರೋಗ್ರೆಸಿವ್ ಸಂಸ್ಕೃತ ಪಾಠಶಾಲೆ ಮುಖ್ಯ ಶಿಕ್ಷಕ ರಾಮಚಂದ್ರ ಭಟ್ ಅವರು ಪ್ರಾಸ್ತಾವಿಕ ಮಾತನಾಡಿ ಎಲ್ಲರನ್ನೂ ಸ್ವಾಗತಿಸಿದರೆ, ಸಹ ಶಿಕ್ಷಕ ಶ್ರೀಧರ್ ಆರ್ ಅವರು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಅಂತೆಯೇ ಗಣಿತ ಶಿಕ್ಷಕ ರಾಜೇಶ್ ನೇತ್ರಕರ್ ಅವರು ಕಾರ್ಯಕ್ರಮ ನಿರ್ವಹಿಸಿದರು. ಶಿರಸಿಯ ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿರ್ಮಾಣ ಹಂತದಲ್ಲಿರುವ ಒಳಾಂಗಣ ಕ್ರೀಡಾಂಗಣದ ಕಾಮಗಾರಿ ಅತಿ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ. ಇದರ ಅನುಕೂಲ ಇಡೀ ಜಿಲ್ಲೆಯ ಕ್ರೀಡಾರ್ಥಿಗಳಿಗೆ ಆಗಲಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ತಿಳಿಸಿದರು. ಅವರು ಜಿಲ್ಲಾ ಮಟ್ಟದ ಪದವಿ ಕಾಲೇಜುಗಳ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು. ಅಲ್ಲದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಆಟೋಟದ ಮಹತ್ವ ತಿಳಿಸಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಹಾರೈಸಿದರು. ಇಲ್ಲ, ನಮ್ಮ ಕ್ರೀಡಾ ಪ್ರತಿಭೆಗಳಿಗೆ ಅವರದೇ ಆದ ಕ್ರೀಡೆಗೆ ಸಾಕಷ್ಟು ತರಬೇತಿಯನ್ನು ಹೊಂದಬೇಕಾಗುತ್ತೆ, ಸಾಕಷ್ಟು ಸಮಯವನ್ನ ವ್ಯಯ ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಸೃಷ್ಟಿಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಉಳಿಯೋದಕ್ಕೆ ಅವಕಾಶಗಳು ಇಲ್ಲದೆ ಇರುವಂತಹದ್ದು. ಹಾಗಾಗಿ ಕ್ರೀಡೆಯ ಒಂದು ಹಾಸ್ಟೆಲ್ ಅನ್ನ ತೆರೆದ್ರೆ ಒಳ್ಳೆಯದು ಅನ್ನೋ ಮಾತನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಆ ಕ್ರೀಡಾಪಟುಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಹಾಸ್ಟೆಲ್ ಅನ್ನ ಮಹಿಳೆಯರು ಸುಶಿಕ್ಷಿತರಾಗಿ ಆರ್ಥಿಕವಾಗಿ ಸದೃಢರಾದಾಗ ಆ ಕುಟುಂಬ ಸಮಾಜದ ಉನ್ನತಿ ಸಾಧ್ಯವಾಗುತ್ತದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಭಿಪ್ರಾಯಪಟ್ಟರು. ಶಿರಸಿಯ ನೆಮ್ಮದಿ ರಂಗಮಂದಿರದಲ್ಲಿ ಭಾನುವಾರ ಸ್ಕಾಡ್ವೆಸ್ ಮಹಿಳಾ ಸೌಹಾರ್ದ ಸಹಕಾರಿ ಸಂಘದ ಸಾಮಾನ್ಯ ಸಭೆ ಅಂಗವಾಗಿ ಆಯೋಜಿಸಿದ್ದ ಮಹಿಳಾ ಸಮಾವೇಶ, ಸನ್ಮಾನ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಇನ್ನು ಮಹಿಳೆಯರು ಇಂದು ಕೇವಲ ಅಡುಗೆ ಮನೆಗೆ ಸೀಮಿತವಾಗದೆ ಸಮಾಜದ ಸರ್ಕಾರದ ಜೊತೆಯಲ್ಲಿ ಕೆಲಸ ಮಾಡಲು ಸಮರ್ಥರಿದ್ದೇವೆ ಎಂಬುದನ್ನು ತೋರಿಸಿದ್ದಾರೆ. ಇದರ ಪರಿಣಾಮ ಪ್ರಧಾನಿ ನರೇಂದ್ರ ಮೋದಿ ಮಹಿಳೆಯರಿಗೆ 33% ಮೀಸಲಾತಿ ಮಾಡುವಂತಾಯಿತು ಎಂದು ಶ್ಲಾಘಿಸಿದರು. ಇನ್ನು ಮಹಿಳೆಯರು ಗ್ರಾಮ, ತಾಲೂಕು, ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ, ಎಂಎಲ್ಎ ಹಾಗೂ ಎಂಪಿಗಳಾಗಿ ಯಾವ ಪುರುಷರಿಗೂ ಕಡಿಮೆ ಇಲ್ಲದಂತೆ ಕೆಲಸ ಮಾಡುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಂತೆಯೇ ಅಕ್ಟೋಬರ್ 2ರಂದು ಜನಾಂದೋಲನ ರೂಪದಲ್ಲಿ ಸ್ವಚ್ಛತಾ ಅಭಿಯಾನ ನಡೆಯಬೇಕು, ಇದಕ್ಕೆ ಸ್ವಸಹಾಯ ಸಂಘಗಳು ಕೈ ಜೋಡಿಸಬೇಕು ಎಂದು ಸಂಸದ ಕಾಗೇರಿ ಇದೇ ವೇಳೆ ಮನವಿ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಸ್ಕಾಡ್ವೆಸ್ ಮಹಿಳಾ ಸೌಹಾರ್ದ ಸಹಕಾರಿ ಸಂಘದ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿ ಪ್ರಾರಂಭದಿಂದಲೂ ಸಂಘದ ಬೆಳವಣಿಗೆಗೆ ಸಹಕರಿಸಿದ ಸ್ಕಾಡ್ವೆಸ್ ಸಂಸ್ಥೆ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರನ್ನು ಸಂಸದ ಕಾಗೇರಿ ಅವರು ಸನ್ಮಾನಿಸಿದರು. ಅಲ್ಲದೆ ಸ್ಕಾಡ್ವೆಸ್ ಮಹಿಳಾ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷೆ ಸರಸ್ವತಿ ಎನ್ ರವಿ ಪ್ರಾಸ್ತಾವಿಕ ಮಾತನಾಡಿ ಸಂಘ ನಡೆದು ಬಂದ ಹಾದಿಯ ಕುರಿತು ವಿವರಿಸಿದರು. ಇನ್ನು ಈ ವೇಳೆ ರೋಟರಿ ಕ್ಲಬ್ ಅಧ್ಯಕ್ಷೆ ಡಾಕ್ಟರ್ ಸುಮನ್ ಹೆಗಡೆ, ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೆರೆ ಹಾಗೂ ಸ್ಕಾಡ್ವೆಸ್ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಕೆಎನ್ ಹೊಸ್ಮನಿ ಸಾಂದರ್ಭಿಕವಾಗಿ ಮಾತನಾಡಿದರು. ಅಲ್ಲದೆ ಸ್ಕಾಡ್ವೆಸ್ ಮಹಿಳಾ ಸೌಹಾರ್ದ ಸಹಕಾರಿ ಉಪಾಧ್ಯಕ್ಷೆ ಹೇಮಲತಾ ಚೌಗಲೆ ಹಾಗೂ ಎಲ್ಲಾ ನಿರ್ದೇಶಕರು ಈ ವೇಳೆ ಉಪಸ್ಥಿತರಿದ್ದರು. ಇನ್ನು ಈ ಸಂದರ್ಭದಲ್ಲಿ ಸ್ವಸಹಾಯ ಸಂಘದಲ್ಲಿ ವಿಶೇಷ ಸಾಧನೆ ಮಾಡಿದ ಮಹಿಳಾ ಸದಸ್ಯರಿಗೆ, ಪಿಗ್ಮಿ ಸಂಗ್ರಹಕಾರರು ಹಾಗೂ ಸಹಕಾರಿ ಸಿಬ್ಬಂದಿಯನ್ನು ಸನ್ಮಾನಿಸಲಾಯಿತು. ಅಲ್ಲದೆ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಇದೇ ವೇಳೆ ಬಹುಮಾನ ವಿತರಿಸಲಾಯಿತು.
ಅಪರಾಧ ಕಾನೂನು ಬಾಹಿರ ಚಟುವಟಿಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಪಬ್ಲಿಕ್ ಐ ತಂತ್ರಜ್ಞಾನದ ಬಳಕೆಗೆ ಮುಂದಾಗಿದೆ. ಇದರಿಂದ ಜಿಲ್ಲೆಯಲ್ಲಿ ಕ್ರೈಂಗಳ ಸಂಖ್ಯೆ ಕಡಿಮೆ ಮಾಡುವ ಪ್ರಯತ್ನಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಇನ್ನು ಜಿಲ್ಲೆಯಲ್ಲಿ ಮಟ್ಕಾ, ಜೂಜು ಸೇರಿದಂತೆ ಅಪರಾಧ ಕೃತ್ಯಗಳು ಹೆಚ್ಚಾಗಿದೆ. ಆದರೆ ನೂತನ ಜಿಲ್ಲಾ ಪೊಲೀಸ್ ಇಲಾಖೆ ಅಕ್ರಮಗಳ ತಡೆಗೆ ಪ್ರಯತ್ನ ನಡೆಸಿದೆ. ಅಲ್ಲದೆ ಪೊಲೀಸ್ ಇಲಾಖೆಯೊಂದಿಗೆ ಜನರನ್ನು ಇನ್ನಷ್ಟು ಹತ್ತಿರವಾಗಿಸಲು ಮುಂದಾಗಿರುವ ಅವರು ಹೊಸ ತಂತ್ರಜ್ಞಾನದ ಮೂಲಕ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಜನರಿಂದಲೇ ಮಾಹಿತಿ ಪಡೆಯಲು ಮುಂದಾಗಿದ್ದಾರೆ. ಇನ್ನು ಈಗಾಗಲೇ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಆರಂಭಗೊಂಡಿರುವ ಈ ಪಬ್ಲಿಕ್ ಐ ತಂತ್ರಜ್ಞಾನಕ್ಕೆ ಪೊಲೀಸ್ ಇಲಾಖೆ QR ಕೋಡ್ ಒಂದನ್ನು ಆರಂಭಿಸಿದೆ. ಇದನ್ನು ಸ್ಕ್ಯಾನ್ ಮಾಡಿದಾಗ ಪಬ್ಲಿಕ್ ಐ ಮಾಹಿತಿ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಕಂಟ್ರೋಲ್ ರೂಮ್ ವಾಟ್ಸ್ಆಪ್ ನಂಬರ್ 8277988311 ನಂಬರ್ ಸಹಿತ ವಾಟ್ಸ್ಆಪ್ ಪೇಜ್ ತೆರೆದುಕೊಳ್ಳುತ್ತದೆ. ಆಗ ಜನಸಾಮಾನ್ಯರು ಕಣ್ಣೆದುರು ನಡೆಯುವ ಯಾವುದೇ ಅಪರಾಧ ಕೃತ್ಯ ಇಲ್ಲವೇ ತಮಗೆ ಮಾಹಿತಿ ಇರುವ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಗುಪ್ತವಾಗಿ ಮಾಹಿತಿ ನೀಡಬಹುದಾಗಿದೆ. ಇನ್ನು ಈ ವಾಟ್ಸ್ಆಪ್ ನಂಬರ್ ನಲ್ಲಿ ತಮಗೆ ಇರುವ ಮಾಹಿತಿಯ ಫೋಟೋ ತೆಗೆದು ಇಲ್ಲವೇ ಸ್ಥಳದ ಮಾಹಿತಿ ನೀಡಿದರೆ ಅದು ಸೋಷಿಯಲ್ ಮೀಡಿಯಾ ನಿಗಾವಣೆ ಘಟಕಕ್ಕೆ ಬರಲಿದೆ. ಇಲ್ಲಿ ಸಿಬ್ಬಂದಿಗಳು ದಿನದ 24 ಗಂಟೆಯೂ ಕೆಲಸ ಮಾಡುವ ಕಾರಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಪೊಲೀಸ್ ಕಂಟ್ರೋಲ್ ರೂಮ್ಗೆ ರವಾನೆಯಾಗಲಿದೆ. ಬಳಿಕ ಸಂಬಂಧಪಟ್ಟ ಠಾಣೆಗೆ ಮಾಹಿತಿ ರವಾನೆಯಾಗಿ ತಕ್ಷಣ ಕ್ರಮ ಕೂಡ ಕೈಗೊಳ್ಳಲು ಪೊಲೀಸ್ ಇಲಾಖೆಗೆ ನೆರವಾಗಲಿದೆ. ಆದರೆ ಹೀಗೆ ಮಾಹಿತಿ ನೀಡಿದವರ ವಿವರ ಗೌಪ್ಯವಾಗಿಟ್ಟು ನೀಡಿದ ಮಾಹಿತಿ ಉತ್ತಮ ಹಾಗೂ ನೈಜವಾಗಿದ್ದರೆ ಅದರ ಮೂಲಕ ಅಪರಾಧ ತಡೆಯಾದರೆ ಜನರಿಗೆ ಬಹುಮಾನ ಕೂಡ ನೀಡಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಇನ್ನು ಜಿಲ್ಲಾ ಕೇಂದ್ರದ ಸೋಷಿಯಲ್ ಮೀಡಿಯಾ ಘಟಕದಲ್ಲಿ 5 ಹಾಗೂ ಜಿಲ್ಲೆಯ 27 ಪೊಲೀಸ್ ಠಾಣೆಯಲ್ಲೂ 2 ಸಿಬ್ಬಂದಿ ಮಾನಿಟರ್ ಮಾಡುತ್ತಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇನ್ನು ಜನಸ್ನೇಹಿ ಆಗಿರುವ ಈ ತಂತ್ರಜ್ಞಾನದಿಂದಾಗಿ ಅಪರಾಧ ಇಲ್ಲವೇ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಪೊಲೀಸರಿಗೆ ತ್ವರಿತವಾಗಿ ಮಾಹಿತಿ ಸಿಗಲಿದೆ. ಜೊತೆಗೆ ಜನರು ಪೊಲೀಸ್ ಠಾಣೆಗೆ ಅಲಿಯುವುದು ತಪ್ಪಲಿದೆ. ಜನರು ಈ ಬಗ್ಗೆ ಜಾಗೃತರಾಗಬೇಕು. ವೀಲಿಂಗ್ ಮಾಡುವವರು, ಸಂಚಾರಿ ನಿಯಮ ಉಲ್ಲಂಘಿಸುವವರು, ಹೆಣ್ಣು ಮಕ್ಕಳನ್ನು ಚುಡಾಯಿಸುವವರು ಹೀಗೆ ಯಾವುದೇ ರೀತಿಯ ಮಾಹಿತಿ ಇದ್ದರೂ ತಕ್ಷಣ ನೀಡಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ತಿಳಿಸಿದ್ದಾರೆ. ಇನ್ನು ಜನರು ಪೊಲೀಸ್ ಠಾಣೆಗೆ ಭೇಟಿ ನೀಡಿದಾಗ ಅಲ್ಲಿ ತಮಗೆ ಸ್ಪಂದನೆ ಸಿಕ್ಕಿದೆಯೋ ಇಲ್ಲವೋ ಎಂಬ ಇತ್ಯಾದಿ ಅನಿಸಿಕೆಗಳನ್ನು ಸಹ ನೀಡಲು ಈಗಾಗಲೇ ರಾಜ್ಯಾದ್ಯಂತ ಎಲ್ಲಾ ಠಾಣೆಗಳಲ್ಲಿಯೂ ಲೋಕಸ್ಪಂದನ QR ಕೋಡ್ ಹಾಕಲಾಗಿದೆ. ಈ ಮೂಲಕವೂ ಪೊಲೀಸ್ ಇಲಾಖೆಯಲ್ಲಿನ ವ್ಯವಸ್ಥೆ, ಸ್ಪಂದನೆ ಬಗ್ಗೆ ಭೇಟಿ ನೀಡಿದ ಜನರು ಪ್ರತಿಕ್ರಿಯೆ ನೀಡಬಹುದಾಗಿದೆ. ಅಲ್ಲದೆ ಈ QR ಕೋಡ್ ಸ್ಕ್ಯಾನ್ ಮಾಡಿದಾಗ ರೇಟಿಂಗ್ಸ್ ಕೂಡ ನೀಡಬಹುದಾಗಿದೆ. 5 ಪಾಯಿಂಟ್ ಒಳಗೆ ಯಾವುದೇ ಠಾಣೆಗೆ ಸ್ಟಾರ್ ಲಭಿಸಿದರೆ ಆ ಠಾಣೆಯ ಅಧಿಕಾರಿ ಸಿಬ್ಬಂದಿಗೆ SP ವಿಚಾರಣೆ ನಡೆಸಿ ಕ್ರಮ ಕೂಡ ಕೈಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಆ ಸೇವೆಗಳನ್ನ ತಗೊಂಡು ಬಂದಾಗ ಪೊಲೀಸಲ್ಲಿ ನಿಮಗೆ ನಮ್ಮ ಠಾಣಾಧಿಕಾರಿಗಳಾಗಲಿ ಪೊಲೀಸ್ ಸಿಬ್ಬಂದಿಗೆ ಹೆಂಗೆ ನಿಮಗೆ ರೆಸ್ಪಾಂಡ್ ಮಾಡಿದ್ರು ಅನ್ನೋದನ್ನು ಫೀಡ್ಬ್ಯಾಕ್ ತಗೊಳ್ಳೋದಕ್ಕೆ, ನಮ್ಮ ಸೇವೆಗಳು ಹೆಂಗೆ ಜನಗಳಿಗೆ ತಲುಪೋದನ್ನ ಚೆಕ್ ಮಾಡೋದಕ್ಕೆ ಈಗಾಗಲೇ ನಾವು ಇನ್ನೊಂದು ಲೋಕಸ್ಪಂದನ ಅಂಥೇಳಿ ಇಡೀ ರಾಜ್ಯದಲ್ಲಿ ಒಂದು ಆ್ಯಪ್ನ ಇನ್ವೈಟ್ ಮಾಡಿದ್ವಿ. ನೀವು ಪೊಲೀಸ್ ಠಾಣೆಗಳಿಗೆ ಹೋದರೆ ಈ ಲೋಕಸ್ಪಂದನ ಏನು ಶಿರಸಿಯ ಪಂಡಿತ್ ದೀನದಯಾಳ್ ಸಭಾಭವನದಲ್ಲಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರೀಮತಿ ಶಿವಾನಿ ಶಾಂತಾರಾಮ್ ಅವರು ಸದಸ್ಯತ್ವ ಅಭಿಯಾನ ಹಾಗೂ ಸೇವಾ ಪ್ರಾಕ್ಷಿಕ ಕಾರ್ಯಕ್ರಮದ ಅಂಗವಾಗಿ ವಾರ್ಡ್ ನಂಬರ್ 3 ರಲ್ಲಿ ಇರುವ ಅಂಗನವಾಡಿ ಮಕ್ಕಳಿಗೆ ಸಿಹಿ ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇನ್ನು ಈ ವೇಳೆ ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರಾದ ಶ್ರೀಮತಿ ರೇಖಾ ಹೆಗ್ಡೆ, ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಶರ್ಮಿಳಾ ಮಾದನ್ಗಿರಿ, ಜಿಲ್ಲಾ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಶ್ರೀಮತಿ ದೀಪಾ SM, ಜಿಲ್ಲಾ ಮಹಿಳಾ ಮೋರ್ಚಾ ಖಜಾಂಚಿಯಾದ ಶ್ರೀಮತಿ ಕವಿತಾ ಭಟ್, ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರೀಮತಿ ಶಿಲ್ಪಾ ನಾಯ್ಕ್, ಗ್ರಾಮೀಣ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರೀಮತಿ ಅನುಸೂಯ ಹೆಗಡೆ ಸೇರಿದಂತೆ ನಗರಸಭೆ ಸದಸ್ಯರು, ಮಹಿಳಾ ಮೋರ್ಚಾ ನಗರ ಹಾಗೂ ಗ್ರಾಮೀಣ ಮಂಡಳದ ಸದಸ್ಯರುಗಳು, ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಪ್ರಮುಖರು ಭಾಗವಹಿಸಿದ್ದರು. ಶಿರಸಿ ತಾಲೂಕು ಪಂಚಾಯಿತಿಯಲ್ಲಿ ಡಿ ದೇವರಾಜ್ ಅರಸು ನಿಗಮದಿಂದ ನೀಡಲಾಗುವ ಹೊಲಿಗೆ ಯಂತ್ರವನ್ನು ಶಿರಸಿ ಸಿದ್ದಾಪುರ ಕ್ಷೇತ್ರದ 34 ಫಲಾನುಭವಿಗಳಿಗೆ ಶಾಸಕ ಭೀಮಣ್ಣ ನಾಯ್ಕ ಅವರು ವಿತರಣೆ ಮಾಡಿ ಮಹಿಳೆಯರು ಹೊಲಿಗೆ ಯಂತ್ರದ ಪ್ರಯೋಜನವನ್ನು ಪಡೆದುಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕೆಂದು ತಿಳಿಸಿದರು. ಇನ್ನು ಈ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಗದೀಶ್ ಗೌಡ್ರು ಸೇರಿದಂತೆ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು. ಶಿರಸಿಯಲ್ಲಿ ನಡೆಯುತ್ತಿರುವ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕಾಲೇಜು ಮಟ್ಟದ ಕ್ರೀಡಾಕೂಟದ ಅಥ್ಲೆಟಿಕ್ಸ್ ನಲ್ಲಿ ಕೊಳಗಿಬೀಸ್ ಕಾಲೇಜಿನ 2 ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಹರಿಕೃಷ್ಣ ಗೌಡ 3000 ಮೀಟರ್ ಮತ್ತು 1500 ಮೀಟರ್ ಓಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದರೆ ರಕ್ಷಿತಾ ಗೌಡ ಎತ್ತರ ಜಿಗಿತದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಸಿದ್ದಾಪುರದ ತಾಲೂಕಾ ಕ್ರೀಡಾಂಗಣದಲ್ಲಿ ದಸರಾ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಅಲ್ಲದೆ ಜೀವನದಲ್ಲಿ ಕೆಲಸದ ಒತ್ತಡಗಳ ನಡುವೆ ಕ್ರೀಡೆಗೂ ಹೆಚ್ಚಿನ ಮಹತ್ವ ನೀಡಿ ಮುಂದಿನ ಪೀಳಿಗೆಗೂ ಕ್ರೀಡೆಯ ಅರಿವು ಮೂಡಿಸೋಣ ಎಂದು ಇದೇ ವೇಳೆ ತಿಳಿಸಿದರು.